ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 222ನೆಯ ತಿರುನಾಮ ಶ್ರೀಮಾನ್. ಶ್ರೀಮಾನ್ ಎಂಬ ತಿರುನಾಮ 3ನೇ ಬಾರಿ ಬರುತ್ತಿರುವುದನ್ನು ಗಮನಿಸಬಹುದು. 22ನೇ ತಿರುನಾಮದಲ್ಲಿ ದಿವ್ಯವಾದ ಸೌಂದರ್ಯವನ್ನು ಹೊಂದಿರುವವನು ಎಂಬ ಅರ್ಥವಿತ್ತು. 180ನೇ ತಿರುನಾಮದಲ್ಲಿ ದಿವ್ಯಾಭರಣಗಳಿಂದ ಅಲಂಕರಿಸಿರುವ ತಿರುಮೇನಿಯನ್ನು ಹೊಂದಿರುವವನು ಎಂಬ ಅರ್ಥವಿತ್ತು. ಇಂದು ಈ ತಿರುನಾಮಕ್ಕೆ ಇನ್ನೂ ಆಳವಾದ ಆಧ್ಯಾತ್ಮಿಕ ಅರ್ಥವನ್ನು ತಿಳಿಯೋಣ. ತಿರುಮಂಗೈ ಆಳ್ವಾರರು ಮಹಾನ್ ಶ್ರೀ ವೈಷ್ಣವ ಆಚಾರ್ಯರಾಗುವ ಮೊದಲು ಒಬ್ಬ ವೀರನಾಯಕನಾಗಿಯೂ ಕಳ್ಳನಾಗಿಯೂ ಬದುಕುತ್ತಿದ್ದರು. ಅವರು ಹೇಗೆ ಮಹಾನ್ ಭಕ್ತರಾದರು ಎಂಬುದು ಒಂದು ಅದ್ಭುತ ಕತೆ. ಆ ಕಥೆಯನ್ನು ಮುಂದೆ ಬರುವ ಮತ್ತೊಂದು ತಿರುನಾಮದಲ್ಲಿ ನೋಡೋಣ. ತಿರುಮಂಗೈ ಆಳ್ವಾರರ ಮೇಲೆ ಶ್ರೀನಿವಾಸರಿಗೆ ಅಪಾರ ಪ್ರೀತಿ ಇತ್ತು. ಆದ್ದರಿಂದ ಭಗವಂತನೇ ಅವರಿಗೆ ಪಂಚ ಸಂಸ್ಕಾರ ಮಾಡಿ ಅವರ ಕಿವಿಯಲ್ಲಿ ಅತ್ಯಂತ ಪವಿತ್ರವಾದ ಅಷ್ಟಾಕ್ಷರಿ ಮಂತ್ರವನ್ನು ಉಪದೇಶಿಸಿದನು. ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಪಂಚ ಸಂಸ್ಕಾರವೆಂದರೆ ಜೀವಾತ್ಮನನ್ನು ಆಚಾರ್ಯ ಪರಂಪರೆಯ ಮೂಲಕ ಶ್ರೀ ಮಹಾಲಕ್ಷ್ಮಿ ತಾಯಾರ್ ಮತ್ತು ಭಗವಂತನೊಂದಿಗೆ ಶಾಶ್ವತವಾಗಿ ಸಂಪರ್ಕಿಸುವ ಪವಿತ್ರ ಸಂಸ್ಕಾರ. ಒಮ್ಮೆ ತಿರುಮಂಗೈ ಆಳ್ವಾರರು ತಮ್ಮ ಪತ್ನಿ ಕುಮುದವಳ್ಳಿಯೊಂದಿಗೆ ತಿರುಕಣ್ಣಪುರಂ ದಿವ್ಯ ದೇಶಕ್ಕೆ ಹೋಗಿ ಶೌರಿರಾಜ ಭಗವಂತನ ಮತ್ತು ತಾಯಾರರಿಗೆ ಮಂಗಳಾಶಾಸನ ಮಾಡಿದರು. ತನ್ನ ಪ್ರಿಯ ಶಿಷ್ಯನನ್ನು ಕಂಡ ಭಗವಂತನು ಬಹಳ ಸಂತೋಷಪಟ್ಟನು. ಆಳ್ವಾರರ ಆತ್ಮಜ್ಞಾನವನ್ನು ಪರೀಕ್ಷಿಸಲು ಭಗವಂತನು, ನಾನು ನಿನಗೆ ಉಪದೇಶಿಸಿದ ಅಷ್ಟಾಕ್ಷರಿ ಮಂತ್ರದ ಸಾರವೇನು ಎಂದು ಕೇಳಿದನು. ಆಗ ತಿರುಮಂಗೈ ಆಳ್ವಾರರು ಕೈ ಮುಗಿದು, ಆ ಅಷ್ಟಾಕ್ಷರಿ ಮಂತ್ರದ ಸಾರ ಒಂದೇ ಒಂದು, ನಾನು ನಿಮ್ಮ ಭಕ್ತರ ಸೇವಕನು ಎಂದು ಹೇಳಿದರು. ಈ ಉತ್ತರವನ್ನು ಕೇಳಿ ಭಗವಂತನು ಅಪಾರ ಸಂತೋಷಪಟ್ಟನು. ಅಷ್ಟಾಕ್ಷರಿ ಮಂತ್ರದ ಸಾಮಾನ್ಯ ಅರ್ಥ ಜೀವಾತ್ಮನು ಪರಮಾತ್ಮನ ಶಾಶ್ವತ ಸೇವಕ ಎಂಬುದು. ಆದರೆ ಅದರ ನಿಜವಾದ ಸಾರವೇನೆಂದರೆ ಜೀವಾತ್ಮನು ಭಗವಂತನ ಸೇವಕನಾಗಿರುವುದಷ್ಟೇ ಅಲ್ಲ, ಭಗವಂತನ ಭಕ್ತರ ಸೇವಕನೂ ಆಗಿರಬೇಕು. ಕುಲಶೇಖರ ಆಳ್ವಾರರು ತಮ್ಮ ಮುಕುಂದಮಾಲೆಯಲ್ಲಿ ಇದೇ ಭಾವವನ್ನು ಅದ್ಭುತವಾಗಿ ಹೇಳಿದ್ದಾರೆ. ತತ್ ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರ ಲೋಕನಾಥ. ಈ ಶ್ಲೋಕದ ಅರ್ಥ, ಓ ಎಂಪೆರುಮಾನೆ, ನನ್ನನ್ನು ನಿನ್ನ ನೇರ ಸೇವಕನೆಂದು ನೆನಪಿಸಿಕೊಳ್ಳಬೇಡ, ನಿನ್ನ ಭಕ್ತನ ಸೇವಕನ 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 ಸೇವಕನೆಂದು ಸ್ವೀಕರಿಸು. ತಿರುಮಂಗೈ ಆಳ್ವಾರರ ಈ ಮಹಾನ್ ಭಾವದಿಂದ ಸಂತುಷ್ಟನಾದ ಭಗವಂತನು ಅವರಿಗೆ ತನ್ನ ದಶಾವತಾರಗಳನ್ನು ಯೋಗ ದರ್ಶನದಲ್ಲಿ ತೋರಿಸಿದನು. ಆಳ್ವಾರರು ಪ್ರತಿಯೊಂದು ಅವತಾರವನ್ನು ಕಂಡು ಆನಂದದಿಂದ ಪಾಶುರಗಳನ್ನು ಹಾಡಿದರು. ಮತ್ಸ್ಯಾವತಾರವನ್ನು ಕುರಿತು ಅವರು ಹೀಗೆ ಹಾಡುತ್ತಾರೆ: ಮೀನೈ ಒಂದು ವಿಯಂದು ಉಯ್ಯಕ್ಕೊಂಡ ತಂತಾಮರೈ ಕಣ್ಣನ್. ಅಂದರೆ ಲೋಕವನ್ನು ರಕ್ಷಿಸಲು ಅದ್ಭುತವಾದ ಮೀನಿನ ರೂಪದಲ್ಲಿ ಅವತರಿಸಿದ ಕಮಲದಂತಹ ಕಣ್ಣುಗಳನ್ನು ಹೊಂದಿರುವ ನಮ್ಮ ಭಗವಂತ. ಈ ತಿರುನಾಮದ ಅರ್ಥವನ್ನು ವಿವರಿಸುವಾಗ ಪರಾಶರ ಭಟ್ಟರು ಮತ್ಸ್ಯ ಕಮಲಲೋಚನಃ ಎಂದು ಹೇಳುತ್ತಾರೆ. ಅಂದರೆ ಕಮಲದಂತಹ ಕಣ್ಣುಗಳನ್ನು ಹೊಂದಿರುವ ಮತ್ಸ್ಯಮೂರ್ತಿ. ಭಗವಂತನ ಶಂಖ ಮತ್ತು ಚಕ್ರ ಹೇಗೆ ಅವನ ಗುರುತುಗಳೋ ಹಾಗೆಯೇ ಅವನ ಕಮಲದಂತಹ ಕಣ್ಣುಗಳು ಅವನ ದಿವ್ಯ ಗುರುತುಗಳಾಗಿವೆ. ಅವನು ಯಾವ ಅವತಾರದಲ್ಲೇ ಬಂದರೂ ಆ ಕಮಲದಂತಹ ಕಣ್ಣುಗಳು ಅವನೇ ಪರಮಾತ್ಮನೆಂಬುದನ್ನು ಲೋಕಕ್ಕೆ ತಿಳಿಸುತ್ತವೆ. ವರಾಹ ಅವತಾರದಲ್ಲಿ ಅವನನ್ನು ಮಹಾವರಾಹ ಸ್ಫುಟ ಪದ್ಮಲೋಚನಃ ಎಂದು ವರ್ಣಿಸುತ್ತಾರೆ. ನರಸಿಂಹಾವತಾರದಲ್ಲಿ ಸರೋಜ ಸದೃಶ ದೃಶ ಎಂದು ಕೊಂಡಾಡುತ್ತಾರೆ. ರಾಮಾವತಾರದಲ್ಲಿ ರಾಮಃ ಕಮಲಪತ್ರಾಕ್ಷಃ ಸರ್ವಸತ್ವ ಮನೋಹರಃ ಎಂದು ಹೇಳುತ್ತಾರೆ. ಕೃಷ್ಣಾವತಾರದಲ್ಲಿ ತಮ್ ಅದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಎಂದು ವರ್ಣಿಸಲಾಗಿದೆ. ಪ್ರತಿಯೊಂದು ಅವತಾರದಲ್ಲಿಯೂ ಕಾಣುವ ಆ ಕಮಲದಂತಹ ಕಣ್ಣುಗಳು ಈ ಜಗತ್ತಿನಲ್ಲಿರುವ ಚಿತ್ ಮತ್ತು ಅಚಿತ್ ಎಲ್ಲವೂ ಅವನ ಸ್ವತ್ತು ಎಂಬುದನ್ನು ತಿಳಿಸುತ್ತವೆ. ಶ್ರೀಮಾನ್ ಎಂಬ ತಿರುನಾಮದ ಅರ್ಥ ಅಪಾರವಾದ ಸಂಪತ್ತಿನ ಒಡೆಯ ಎಂದು.
ಶ್ರೀವೈಕುಂಠ ಎಂಬ ನಿತ್ಯ ವಿಭೂತಿ ಮತ್ತು ಈ ಬ್ರಹ್ಮಾಂಡ ಎಂಬ ಲೀಲಾ ವಿಭೂತಿ ಎರಡಕ್ಕೂ ಒಡೆಯನಾದ ಭಗವಂತನೇ ನಿಜವಾದ ಶ್ರೀಮಂತನು. ನಾವು ಪ್ರತಿದಿನ ಶ್ರೀಮತೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಎಲ್ಲಕ್ಕಿಂತ ಶ್ರೇಷ್ಠವಾದ ಸಂಪತ್ತನ್ನು, ಅಂದರೆ ಅವನಿಗೂ ಅವನ ಭಕ್ತರಿಗೂ ಶಾಶ್ವತವಾಗಿ ಕೈಂಕರ್ಯ ಮಾಡುವ ಭಾಗ್ಯವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.